ಎಲ್ಲ ವಚನ ಓದೋದು ಎಲ್ಲ ಕಡೆ ವಚನ ಓದೋದು ಆಮೇಲೆ ನಮಗೆ ಅಷ್ಟೇ ಅದು ನಾಲೆಡ್ಜ್ ಚೆನ್ನಾಗಿದೆ ಅಲ್ಲ ಪೂರ್ತಿ ಸರ್ ಮಂಗಳವಾರ ಗಂಟೆ ಎಲ್ಲರಿಗೂ ಶರಣಾರ್ಥಿಗಳು. ಈ ದಿನದ ಚಿಂತನೆ ನಮ್ಮ ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಬಗ್ಗೆ. ರಾಮಸ್ವಾಮಿ ಸರ್ಕಲ್ ನಾಮಕರಣದ ಹಿಂದೆ ಮೈ ನವಿರೇಳುವಂತಹ ದೇಶ ಪ್ರೇಮದ ಕಥೆ ಅನೇಕರು ಗೊತ್ತು. ಆದರೂ ಕೂಡ ಈ ಸಂದರ್ಭದಲ್ಲಿ ಅದನ್ನ ಹೇಳೋದು ಸೂಕ್ತ ಅಂತ ಹೇಳಿ ಅದರ ಬಗ್ಗೆ ಚಿಂತನೆಯನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಿಂದೆ ಜಾನಪದದಲ್ಲಿ ತಾಯಿ ತನ್ನ ಮಗುವನ್ನ ಕುರಿತು ಒಂದು ನಲ್ಮೆಯ ಗೀತೆಯನ್ನ ಹೇಳ್ತಾ ಇದ್ದಾರೆ. ಆಚಾರಕ್ಕೆ ಹರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೋಡ ಮಣಿಯಾಗು ನನಗಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ. ಆ ಮಗು ಒಳ್ಳೆಯ ಗುಣಗಳನ್ನ ಬೆಳೆಸಿಕೊಂಡು ದೇಶದಲ್ಲಿ ಸತ್ಪ್ರಜೆಯಾಗಿ ರೂಪುಗೊಳ್ತಾ ಇತ್ತು. ಹಿಂದಿನ ಕಾಲಘಟ್ಟದಿಂದ ಇಂದಿನ ಕಾಲಘಟ್ಟದವರೆಗೂ ಅನೇಕ ವ್ಯಕ್ತಿಗಳು ಜಗಜ್ಯೋತಿಯಾಗಿ ಬೆಳಗಿ ಸಮಾಜದ ಮಾರ್ಗದರ್ಶಕ ಆಗಿರೋದನ್ನ ನಾವು ಕಾಣಬಹುದು. ಗೌತಮ ಬುದ್ಧರವರಾಗ್ಬೋದು, ನಂತರ 12ನೇ ಶತಮಾನದಲ್ಲಿ ಬಸವಣ್ಣವರಾಗ್ಬೋದು, ನಂತರ 20ನೇ ಶತಮಾನದಲ್ಲಿ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಇತ್ತೀಚೆಗೆ ಕಂಡಂತಹ ಅಬ್ದುಲ್ ಕಲಾಂ ಅವರಾಗ್ಬೋದು. ಇವರೆಲ್ಲ ಜಗಕ್ಕೆ ಜ್ಯೋತಿಯಾಗಿ ಬೆಳಗಿದವರು. ಅಂತಹ ಬಾಲ್ಯದಲ್ಲಿಯೇ ದೇಶ ಪ್ರೇಮವನ್ನು